ಹೌದು ಸರ್ ಫ್ರೆಶ್ ಇದೆ. ಯಾವುದು ಎರಡಿದಾವೆ ಗಾಡಿ? ಹೌದೌದು. ಓಕೆ. ಅದು ಯಾವ್ದು ಬ್ಲೂ ಕಲರ್ ಒಂದು, ಇನ್ನೊಂದು ಸಿಲ್ವರಾ? ಹೌದು. ಓಕೆ. ಬ್ಲೂ ಕಲರ್ ಯಾವ್ದು ಸರ್ ಮಾಡಲದು? 9. ಓಕೆ. ಓನರ್ ಎಷ್ಟಾಗಿದ್ದಾರೆ? 4 ಆಗಿದ್ದಾರೆ. ಓಕೆ. ಎಷ್ಟು ಹೊಡಿ ಸರ್ ಗಾಡಿ? 98,000 ಹೊಡಿತೇನೆ ರೀ. ಓಕೆ. ಪ್ಯೂರ್ ಪೆಟ್ರೋಲಾ ಎಲ್ ಪಿ ಜಿ ಇದೆಯಾ? ಹಾಂ, LPG ಅಪ್ರೂವಲ್ ಇದೆ. ಓಕೆ. ಎಷ್ಟು ಸೀಟ್ರ್ ಗಾಡಿ ಸರ್ ಅದು? 7+1 ಅದು. ಓಕೆ. ಗಾಡಿ ಒರಿಜಿನಲ್ ಪೇಂಟಾಗಿದೆ, ರಿಪೇಂಟ್ ಏನಾದ್ರು ಇದೆಯಾ ಅದು? ಇಲ್ಲ ಒರಿಜಿನಲ್ ಪೇಂಟ್ ಆಗಿದೆ. ಓಕೆ. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮುಟ್ಟಿದೆ ಸರ್? ಸರ್ ಇನ್ಸೂರೆನ್ಸು ಕಟ್ಟಿಗೆ ಒಂದು 2 ತಿಂಗಳಾಯ್ತು, ಇನ್ನೂ 10 ತಿಂಗಳೈತೆ. ಹ್ಞೂ. FC ಮಾತ್ರ 2024 7ನೇ ತಿಂಗಳಿಗೆ ಮುಗಿದಿರ್ತದೆ, ಅದು ಮಾಡಿಸ್ಬೇಕು. ಎಫ್ ಸಿ ಒಂದು 24ರಲ್ಲೇ ಕ್ಲೋಸ್ ಆಗಿದೆ, 7ನೇ ತಿಂಗಳಲ್ಲಿ? ಹಾಂ, 7ನೇ ತಿಂಗಳಿಗೆ ಕ್ಲೋಸ್ ಆಗಿದೆ. ಓಕೆ. ಏನು ಮಾಡಿಸ್ಕೊಡ್ತೀರಾ? ಈಗ ತಗೋನಾರು ಮಾತಾಡ್ದಂಗೆ ಸರ್, ಅವರು ನಮ್ಮ ರೇಟಿಗೆ ಬಂದರೆ ಹಾಂ. ಓಕೆ, ಇಲ್ಲ ಅಂದರೆ ತಗೊಂಡು ನಾವು ಮಾಡಿಸ್ಕೊಂತೀವಪ್ಪ ಅಂದ್ರೆ ಅವ್ರದ್ದು ಓಕೆ. ಓಕೆ. ಅಂದರೆ ಗಾಡಿ ಕೆಲಸ ಏನಾದರೂ ಇದೆಯಾ? ಇಲ್ಲ ಸರ್, ಏನಿಲ್ಲ. ಓಕೆ. ಇಂಜಿನ್ ಯಾವುದು? MPF. ಓಕೆ. ಈಗ ಒಳಗಡೆ ಪ್ಲಾಟ್ಫಾರ್ಮು ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೀಟ್ ಕವರ್ಸು ಎಲ್ಲ ಹೊಸವು ಸರ್. ಓಕೆ. ಅಂದರೆ ಗಾಡಿಗೆ ತೊಗೊಳೋರಿಗೆ ಏನು ಖರ್ಚಿಲ್ಲ? ಖರ್ಚು ಏನಿಲ್ಲ ಸರ್, ತೊಗೊಳೋರಿಗೆ ತಗೊಂಡು ಸುಮ್ಮನೆ ಗ್ಯಾಸ್ ಹಾಕ್ಸ್ಕೊಂಡು ಹೊಡಿತಾರೆ ಗಾಡಿ. ಹಾಂ. ಹ್ಞೂ. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಇದಾವೆ ರೆಕಾರ್ಡ್ಸು? ಹೌದು ಸರ್, ಎಲ್ಲ ಇದಾವೆ. ಓಕೆ. ಎಲ್ಲಿ ಸರ್ ಗಾಡಿದು? ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚಿರಡೋಣಿ ಅಂತಂದೇಳಿ. ಓಕೆ. ಎಷ್ಟು ದೂರ ಚನ್ನಗಿರಿಯಿಂದ? ಚನ್ನಗಿರಿಯಿಂದ 30 ಆಗುತ್ತೆ, ಈ ಕಡೆ ದಾವಣಗೆರೆಯಿಂದ ಬಂದರೆ 30 ಆಗುತ್ತೆ. ಸೆಂಟ್ರಲ್ ಬರುತ್ತಾ? ಹೌದು. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್ 1.30 ಹೇಳ್ತಾ ಇದ್ದೀವಿ. ಹ್ಞೂ. ಒಂದು 5,000 ಹೆಚ್ಚು ಕಡಿಮೆ ನೆಗೋಷಿಯೇಬಲ್ ಮಾಡಿಕೊಡೋಣ. ಎಷ್ಟು 8 ಅಂದ್ರೆ ಮಾಡಲ 8 9? 9 ಸರ್. ಓಕೆ. 1.30 ಹೇಳ್ತಿದ್ದೀರಾ? ಹೌದು. ಕಡಿಮೆ ಆಗುತ್ತೆ. ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಸರ್ ಬಂದರೆ. ಓಕೆ. 1.30ರಲ್ಲಿ ಈಗ ಎಫ್ ಸಿ ಅವರೇ ಮಾಡಿಸ್ಕೊಬೇಕಾ ನೀವು ಮಾಡಿಸ್ಕೊಡ್ತೀರಾ? ಅದು ಅವರೇ ಮಾಡಿಸಿ ಹೋಗೋದು ಸರ್, 1.30ರಲ್ಲಿ 5,000 ಹೆಚ್ಚು ಕಡಿಮೆ ಆದರೆ. ಅಷ್ಟೇ. ಎಫ್ ಸಿ ಇನ್ನೇನು ಜಾಸ್ತಿ ಬರಲ್ಲ. ಒಂದು ತಿಂಗಳಿಗೆ 500 ರೂಪಾಯಿ ಫೈನ್ ಇರ್ಬೇಕು ಈಗ? ಫೈನ್ ಇರುತ್ತೆ. ಹ್ಞೂ. ಒಂದು 5,000 ಬರುತ್ತೆ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೇ ಹಾಕಿರಿ ಸರ್. ಓಕೆ. ಇನ್ನೊಂದು ಒಮ್ಮೆ ಯಾವ್ದು ಸರ್ ಅದು? ಸಿಲ್ವರ್ ಕಲರಾ? ಅದು 2008. 2008. ಓನರ್ 2028 ತನಕ ಐತೆ. ಓನರ್ 6 ಆಗಿದೆ. 6 ಆಗಿದ್ದಾರಾ? 6 ಆಗಿದ್ದಾರೆ. FC 28 ತನಕ ಇದೆ. ಓಕೆ. ಇನ್ಸೂರೆನ್ಸ್ ಇನ್ನು 5ನೇ ತಿಂಗಳು ತನಕ ಇದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ, ಏನು ರಿಪೇರಿ ಇಲ್ಲ. ಹೊಸ ಟೈರ್ಗಳು, ಹೊಸ ಸೀಟ್, ಲೆದರ್ ಕವರ್ಸ್, ಒಳಗಿದ್ದು ಮ್ಯೂಸಿಕ್ ಸಿಸ್ಟಮ್ ವಸ್ತು. ಆಮೇಲೆ ಟ್ಯಾಂಕ್ ನಿನ್ನೆ ಹಿಂದೂ ಗ್ಯಾಸ್ 3 ಗ್ಯಾಸ್ ಇದೆ ಅಂತ ಟ್ಯಾಂಕ್ ಅಪ್ರೂವಲ್ಲು, ಹೊಸ ಗ್ಯಾಸು. ಮೇಲೆ ಇದು ಬಂಪರು, ಕ್ಯಾರಿಯರ್ ಎಲ್ಲ ಹೊಸವು. ಓಕೆ. ಎಷ್ಟು ಹೊಡಿದೆ ಗಾಡಿದು? ಅದು 1.15 ಹೊಡಿತು ಸರ್. ಓಕೆ. ಇದು MPF ಏನು ಕಾರ್ಪೊರೇಟ್ರಾ? ಇದು ಕಾರ್ಪೊರೇಟರ್ ಸರ್. ಈಗ ಸಿಲ್ವರ್ ಕಲರ್ ಅದು ಕಾರ್ಪೊರೇಟರ್ ಇಂಜಿನು? ಹೌದು. ಓಕೆ. ಇದು ಚೆನ್ನಾಗಿದೆಯಾ ಕಂಡೀಷನ್ ಇಂಜಿನು? ಗುಡ್ ಕಂಡೀಷನ್ ಸರ್, ಎಲ್ಲೂ ಕೂಡ ಒಂಚೂರು ಆಯಿಲ್ ಲೀಕ್ ಇಲ್ಲ, ಅಷ್ಟು ಸ್ಮೂತಾಗಿ ಇಂಜಿನ್ ಐತೆ. ಓನರ್ ಮಾತ್ರ ಜಾಸ್ತಿ ಆಗಿದೆ ಅಷ್ಟೇ? ಅಷ್ಟೇ. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಹೌದು ಸರ್, ಒರಿಜಿನಲ್ ಪೇಂಟ್ ಆಗಿದೆ. ಟಿಂಕರ್ ಪಂಕರ್ ಕೆಲಸ ಏನಿಲ್ಲ. ಇದು ಹಂಗಾರೆ ಗಾಡಿ ಕೆಲಸ ಏನಿಲ್ಲ? ಇಲ್ಲ ಸರ್. ಓಕೆ. ಈಗ ತಗೊಂಡು ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲ ಗ್ಯಾಸ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಓಡಿಸ್ತಾ ಇರೋದು ಸರ್. ಓಕೆ. 8 ಸೀಟರ್ ಗಾಡಿ ಸರ್ ಇದು? ಇದು 5 ಸೀಟರ್ ಸರ್. 5 ಸೀಟ್ರು, ಅದು 8 ಸೀಟ್ರು? ಹೌದು ಸರ್. ಓಕೆ. ಇದು ಇರೋದು ಗಾಡಿ ಲೊಕೇಶನ್ ಸೇಮಾ? ಸೇಮ್ ಸರ್, ಸೇಮ್ ಒಂದೇ ಊರಲ್ಲಿ. ಓಕೆ. ಇದು ನಂತರ ಸರ್ ಇದು ಅಷ್ಟೇ 1.40 ಹೇಳಿದ್ದೆ ಗಾಡಿ, ಯಾಕಂದ್ರೆ ಎಲ್ಲ ಹೊಸವಾಗ್ಸಿದ್ದೆ, ಎಲ್ಲ ನೀಟಾಗಿ ಮಾಡಿಸಿದ್ದೆ. 1.40 ಹೇಳಿದ್ದೆ. ಒಂದು 5,000 ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್. ಅದೇ ಓನರ್ ಬೇರೆ ಜಾಸ್ತಿ ಆಗಿದ್ದಾರೆ, ಒಂದು ಮಾಡಲ್ ಕಡಿಮೆ. ಓನರ್ ಜಾಸ್ತಿ ಆಗಿದ್ದಾರೆ, ಬಟ್ ಗಾಡಿ ಮಾತ್ರ ನೋಡಿದ್ರೆ ಅವರು ಮತ್ತೆ ಹಂಗೆ ಮಾತಾಡೋದಿಲ್ಲ ಸರ್, ಹಂಗೆ ತಗೊಂಡು ಹೋಗ್ತಾರೆ, ಅಷ್ಟು ನೀಟಾಗೈತೆ ಗಾಡಿ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ ಹಾಕಿರಿ ಸರ್. ಸರಿ ಆಯಿತು. ಹೌದು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು, ಎರಡೂ ಗಾಡಿದು ಲೊಕೇಶನ್ನು ಒಂದೇ ಇರುತ್ತೆ, ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಎರಡೂ ಗಾಡಿ ಬೇಕಾದರೆ ನಿಮ್ಗೆ ಯಾವ್ದು ಬೇಕಾದ್ರೆ ಅದನ್ನ ನೀವು ಗಾಡಿಯೆಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು
ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದೇ ಆಗುತ್ತೆ ಹೋದ್ಮೇಲೆ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳೋದು ಒಳ್ಳೇದಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ದು ಯಾವುದಾದ್ರೂ ಗಾಡಿ ಆಗಿರಲಿ ವೀಕ್ಷಕರೇ, ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಕೋಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ, ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.